ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಭಾರತವು ಇವತ್ತಿನವರೆಗೂ ತನ್ನ ಪೂರ್ತಿ ಇತಿಹಾಸದಲ್ಲೇ ಎಲ್ಲಕ್ಕಿಂತ ಕಾಸ್ಟ್ಲಿಯಸ್ ಆಗಿರುವ ಯಾವ ಆಯುಧವನ್ನು ಖರೀದಿ ಮಾಡಿದೆ ಅನ್ನೋದನ್ನ ನಿಮಗೆ ಕೇಳಿದಾಗ ಇದಕ್ಕೆ ನಿಮ್ಮ ಉತ್ತರ ಏನಾಗಿರಲಿದೆ? ಸೊ ಇದಕ್ಕೆ ಉತ್ತರ ರಷ್ಯಾದ ಮುಖಾಂತರ ಮಾಡಲ್ಪಟ್ಟ S-400 ಏರ್ ಡಿಫೆನ್ಸ್ ಸಿಸ್ಟಮ್. ಹಾಗೂ ಇದು ಎಷ್ಟೊಂದು ಅಲ್ಟ್ರಾ ಎಕ್ಸ್ಪೆನ್ಸಿವ್ ಆಗಿದೆ ಅಂದ್ರೆ ಇದನ್ನ ನೀವು ಊಹಿಸಲಾರದಷ್ಟು ಅಷ್ಟು ಎಕ್ಸ್ಪೆನ್ಸಿವ್ ಇದಾಗಿದೆ. ಈಗ ಯಾಕಂದ್ರೆ ರಷ್ಯಾವು ನಮಗೆ ಒಂದೇ ಒಂದು S-400 ಅನ್ನ ಸುಮಾರು $1 ಬಿಲಿಯನ್ ಮಾರಿತ್ತು. ಭಾರತದ ರೂಪಾಯಿಯಲ್ಲಿ ಇದನ್ನ ಕನ್ವರ್ಟ್ ಮಾಡಿದ್ರೆ ಆಗ 8,200 ಕೋಟಿಗಿಂತಲೂ ಹೆಚ್ಚಿನ ಬೆಲೆ ಇದಾಗ್ತದೆ. ಹಾಗೂ ಇದು 400 ಕಿಲೋಮೀಟರ್ ಅಷ್ಟು ಪ್ರದೇಶವನ್ನ ಸುರಕ್ಷೆ ಕೊಡುತ್ತದೆ. ಅಂದ್ರೆ ಭಾರತಕ್ಕೆ 400 ಕಿಲೋಮೀಟರ್ ಸುರಕ್ಷೆಗೆ 8,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಅಮೌಂಟ್ ಖರ್ಚಾಗುತ್ತಿತ್ತು. ಹಾಗೂ ಭಾರತವು ಇಂಥ 5 ಸಿಸ್ಟಮ್ಗಳನ್ನ ಖರೀದಿಸಿತ್ತು. ಅಂದ್ರೆ ಭಾರತಕ್ಕೆ $5 ಬಿಲಿಯನ್ ಪೆಟ್ಟಾಗಿದೆ. ಹಾಗೂ ನಾನು ಯಾಕೆ ಇದನ್ನ ಪೆಟ್ಟಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇದಕ್ಕಾಗಿ ಭಾರತವು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಿಲ್ಲ. ಆಗ ಭಾರತಕ್ಕೆ ಏನು ಅನಿಸಿತು ಅಂತಂದ್ರೆ, ಅಲ್ಲ, ನಮಗೆ ಇದು ಈ 5 ಸಿಸ್ಟಮ್ ಬಹುತೇಕ 40,000 ಕೋಟಿ ರೂಪಾಯಿಗೆ ಅಂದ್ರೆ ಹೆಚ್ಚು ಕಡಿಮೆ $5 ಬಿಲಿಯನ್ ಅಲ್ಲಿ ಸಿಗ್ತಾ ಇದೆ. ಆದರೆ ಈ $5 ಬಿಲಿಯನ್ ಅಲ್ಲಿ ನಮ್ಮ ಸ್ವಂತದೇ ಆದ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ನಾವು ಮಾಡಬಹುದಲ್ಲ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರು. ಆದರೆ ಅದೇ ಸಮಯದಲ್ಲಿ ರಷ್ಯಾ ಒಂದು ಆಟವಾಡಿತ್ತು. ಅದು ಹೆಂಗಂದ್ರೆ, ರಷ್ಯಾವು ಆಗ ಒಂದು S-400 ಸಿಸ್ಟಮ್ ಅನ್ನ ಚೀನಾಗೆ ಮಾರಿದ್ರು. ಹಾಗೂ ಚೀನಾ ಆ S-400 ಸಿಸ್ಟಮ್ ಅನ್ನ ಟಿಬೆಟ್ ಅಲ್ಲಿ ಭಾರತದ ವಿರುದ್ಧ ನಿಯೋಜಿಸಿತ್ತು. ಅದಕ್ಕಾಗಿಯೇ ಆ ಸಮಯದಲ್ಲಿ ಚೀನಾವನ್ನು ಎದುರಿಸುವುದಕ್ಕಾಗಿ ಭಾರತಕ್ಕೆ 5 ಸಂಖ್ಯೆಯಲ್ಲಿ ಈ S-400 ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಮಾಡಬೇಕಾಯಿತು. ಸೊ ಇದೇ ಕಾರಣದಿಂದ ಆ ಸಮಯದಲ್ಲಿ ಭಾರತವು ತಿಳಿದುಕೊಂಡಿತ್ತು, ಇಲ್ಲಿ ಕೇವಲ ನಮ್ಮನ್ನ ಲೂಟಿ ಮಾಡುವುದಲ್ಲದೆ ನಮಗೆ ಬ್ಲಾಕ್ ಮೇಲಿಂಗ್ ನ ಬೇಟೆನೂ ಆಡಲಾಗ್ತದೆ ಅನ್ನೋದು. ಆದ್ರೆ ಒಂದ್ ವೇಳೆ ನಮ್ಮ ಹತ್ತಿರ S-400 ಹಾಗೇನೆ ಸ್ವಂತದೇ ಆದ ಒಂದು ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರೆ ಆಗ ಯಾರು ನಮ್ಮ ಹಣವನ್ನ ಲೂಟಿ ಮಾಡ್ತಿದ್ದಿಲ್ಲ ಮತ್ತು ಭಾರತವನ್ನ ಬ್ಲಾಕ್ ಮೇಲ್ ಮಾಡುವುದಕ್ಕಾಗಿ ಯಾರಿಗೂ ಅಷ್ಟು ಧೈರ್ಯನೇ ಇರ್ತಿದ್ದಿಲ್ಲ. ಸೊ ಅದಕ್ಕಾಗಿ ಭಾರತವು ಅವಾಗಿಂದಲೇ ತನ್ನ ಸ್ವಂತದೇ ಆದ ಒಂದು ಸ್ವದೇಶಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮಾಡುವ ಕೆಲಸವನ್ನ ಶುರು ಮಾಡಿತ್ತು. ಹಾಗೂ ಗೆಳೆಯರೇ, ಈಗ ಇದನ್ನ ತಿಳ್ಕೊಂಡು ನಿಮ್ಗೆ ಖುಷಿ ಆಗ್ಬಹುದು. ಯಾಕಂದ್ರೆ ಇವತ್ತಿಗೆ ಇದರ ಬಗ್ಗೆನೇ ಎಲ್ಲಕ್ಕಿಂತ ಸಂತೋಷದ ಸುದ್ದಿ ಒಂದು ಹೊರ ಬಂದಿದೆ. ಆಕ್ಚುಲಿ ರಿಪೋರ್ಟ್ ಏನಿದೆ ಅಂದ್ರೆ, ಭಾರತದ ಸ್ವಂತದೇ ಆದ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಸ್ವದೇಶಿ S-400 ನ ಡಿಸೈನಿಂಗ್ ನ ಕೆಲಸವು ಪೂರ್ಣ ಪ್ರಮಾಣದಲ್ಲಿ ಈಗ ಕಂಪ್ಲೀಟ್ ಆಗಿದೆ. ಹಾಗೂ ಆದಷ್ಟು ಬೇಗ ಇದರ ಮ್ಯಾನುಫ್ಯಾಕ್ಚರಿಂಗ್ ನ ಕೆಲಸ ಶುರು ಮಾಡಲಾಗುವುದು. ಇದರ ಮುಖಾಂತರ ಮೊದಲ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುವಂತಹದ್ದು ಪ್ರೋಟೋಟೈಪ್ ನ ಮೂಲಕ ಅದು ಕನ್ಸಿಡರ್ ಆಗಿರಲಿದೆ. ಇದರ ಅರ್ಥ ಇದರ ಕೆಲಸ ಕೇವಲ ಟೆಸ್ಟಿಂಗ್ ನಷ್ಟೇ ಆಗಿರ್ತದೆ. ಅದನ್ನ ನಾವು ಮಾಡಿ ಅದರ ಮೇಲೆ ಬಹಳಷ್ಟು ಟೆಸ್ಟಿಂಗ್ ಅನ್ನ ಮಾಡಲಿದ್ದೇವೆ. ಹಾಗೂ ಅದರ ಟೆಸ್ಟಿಂಗ್ ಕಂಪ್ಲೀಟ್ ಆದ ನಂತರ ಇದರ ಒಂದು ಮಾಸ್ ಪ್ರೊಡಕ್ಷನ್ ಕೂಡ ಪ್ರಾರಂಭ ಮಾಡಲಿದ್ದೇವೆ. ಸೊ ಇದರಿಂದ ಆಗ ಯಾವುದೇ ದೇಶವು ನಮಗೆ ಬ್ಲಾಕ್ ಮೇಲ್ ಮಾಡೋದಿಲ್ಲ ಅನ್ನೋ ಈ ಕ್ಯಾಪಬಿಲಿಟಿ ನಮಗೆ ಬಂದ್ಬಿಡ್ತದೆ. ಅಂದ್ರೆ ಅನ್ಕೊಳ್ಳಿ, ನಾಳೆಗೆ ಅಮೆರಿಕ ಪಾಕಿಸ್ತಾನಕ್ಕೆ ಥಾಡ್ ಅಥವಾ ಪ್ಯಾಟ್ರಿಯೋಟ್ ಅಂತ ಯಾವುದೇ ಈ ರೀತಿಯಾಗಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅವರಿಗೆ ಕೊಟ್ರೆ ಆಗ ಅದನ್ನ ಎದುರಿಸುವುದಕ್ಕಾಗಿ ನಮಗೆ ಬೇರೆ ದೇಶಗಳಿಗೆ $100 ಕೋಟಿ ಕೊಡುವ ಅಗತ್ಯವಿಲ್ಲ. ಆಗ ನಮ್ಮ ಹತ್ತಿರ ಸ್ವಂತದೇ ಆದ ಲಾಂಗ್ ರೇಂಜ್ ಮೊಬೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ತದೆ. ಹೆಂಗಂದ್ರೆ S-400 ಅಥವಾ ಪೆಟ್ರಿಯೋಟ್ ಹಾಗೆ ಇವುಗಳು ಬೆಲೆಯಲ್ಲೂ ಕೂಡ ಬಹಳಷ್ಟು ಕಡಿಮೆ ಇರಲಿದೆ. ಹಾಗೂ ಎಲ್ಲಕ್ಕಿಂತ ವಿಶೇಷವಾದದ್ದು ಅಂದ್ರೆ ಬೇರೆ ದೇಶಗಳಿಗೆ ನಾವು ಇದನ್ನ ಮಾರಿ ಇದರಿಂದ $100 ಕೋಟಿ ಗಳಿಕೆ ಮಾಡಬಹುದು. ಹೆಂಗಂದ್ರೆ ರಷ್ಯಾ ನಮಗೆ S-400 ಅನ್ನ ಕೊಟ್ಟು ಹೇಗೆ ಗಳಿಸಿತ್ತು ಹಾಗೇನೆ ನಾವು ಆ ರೀತಿಯಲ್ಲೇ ಮಾಡಬಹುದು. ಇಷ್ಟೇ ಅಲ್ಲದೆ ಇನ್ನೊಂದು ಭಯ ಏನಾಗಿತ್ತು ಅಂತಂದ್ರೆ, ರಷ್ಯಾ ಬರುವಂತ ಸಮಯದಲ್ಲಿ ಚೀನಾಗೆ ಇನ್ನೂ ಹೆಚ್ಚು S-400 ಅಥವಾ ಇದಕ್ಕಿಂತ ಅಡ್ವಾನ್ಸ್ಡ್ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಡುವರಾಗಿದ್ದಾರೆ. ಇಂಥದ್ರಲ್ಲಿ ಅವುಗಳನ್ನು ಎದುರಿಸುವುದಕ್ಕಾಗಿ ಮತ್ತೊಮ್ಮೆ ನಾವು $100 ಕೋಟಿ ಖರ್ಚು ಮಾಡಿ S-500 ಅನ್ನ ಖರೀದಿ ಮಾಡಬಹುದಾಗಿತ್ತು. ಹಾಗೂ ಈಗ ನಮ್ಮದೇ ಸ್ವಂತದೇ ಇರುವುದರಿಂದ ನಾವು ಆ ಬ್ಲಾಕ್ ಮೇಲಿಂದಲೂ ಉಳಿಯುತ್ತೇವೆ. ಸೊ ಇದೇ ಇಂಪಾರ್ಟೆನ್ಸು ಈ ಸ್ವಾವಲಂಬನೆಯದಾಗಿದೆ. ಭಾರತವನ್ನ ಆಯುಧಗಳ ವಿಷಯದಲ್ಲಿ ಸ್ವಾವಲಂಬಿಯಾಗಬೇಕು ಅನ್ನೋದನ್ನ ಸುಮ್ಮನೆ ಹೀಗೆ ಅನ್ನೋದಿಲ್ಲ. ಇದರಿಂದ ನಮ್ಮ ಸೇನೆ ಬಲಪಡುತ್ತದೆ, ನಮ್ಮ ಹಣ ಉಳಿಯುತ್ತದೆ. ಇದನ್ನ ಹೊರತು ಎಲ್ಲಕ್ಕಿಂತ ದೊಡ್ಡ ಕಾರಣ ಏನಂದ್ರೆ ಬ್ಲಾಕ್ ಮೇಲಿಂಗ್. ಯಾಕಂದ್ರೆ ಬರುವಂತಹ ಸಮಯದಲ್ಲಿ ಹೇಗೆ ಚೀನಾ ಅಮೆರಿಕ ಅಥವಾ ಭಾರತ ಚೀನಾದ ಉದ್ವೇಗ ಹೆಚ್ಚಾಗ್ತದೆ, ಆಗ ಆ ಕಡೆಯಿಂದ ಅಮೆರಿಕ, ಫ್ರಾನ್ಸ್, ರಷ್ಯಾ ಈ 3 ದೇಶಗಳು ಭಾರತಕ್ಕೆ ಆಯುಧವನ್ನು ಕೊಡುವುದಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಭಾರತದ ಖಜಾನೆಯನ್ನ ಇವರು ಲೂಟಿ ಮಾಡುವುದಲ್ಲದೆ ಭಾರತಕ್ಕೆ ಕಾಸ್ಟ್ಲಿಯಸ್ಟ್ ಆಯುಧಗಳನ್ನು ಮಾರಿ ಭಾರತವನ್ನ ಬ್ಲಾಕ್ ಮೇಲ್ನು ಮಾಡಬಹುದು. ಭಾರತದ ಫಾರಿನ್ ಪಾಲಿಸಿಯನ್ನು ಕೂಡ ಅಫೆಕ್ಟ್ ಮಾಡುವ ಪ್ರಯತ್ನವನ್ನ ಮಾಡಬಹುದು. ಹಾಗಾಗಿ ಇದರಿಂದ ಉಳಿಯುವ ಒಂದೇ ದಾರಿ ಇದೆ, ಅದು ಏನಂದ್ರೆ ನಿಧಾನವಾಗಿ ಎಲ್ಲ ಆಯುಧಗಳನ್ನು ಸ್ವತಃ ಮಾಡುವುದನ್ನು ಶುರು ಮಾಡುವುದು.
ಈ ಎಲ್ಲವುದರಿಂದ ಉಳಿಯೋದಕ್ಕಾಗಿ ಇದೇ ಒಂದು ಎಲ್ಲಕ್ಕಿಂತ ಬೆಸ್ಟ್ ದಾರಿಯಾಗಿದೆ. ಸೊ ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಹಾಗೆ ಇನ್ನು ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.